ಶ್ರೀ ಸಾಯಿರಾಮ್. ಚಲನೆಯ ಪಾಠ. ನಿನ್ನೆ ದಿವಸ ನಾವು ಕೆಲವು ಮುಖ್ಯವಾದ ನಿರೂಪಣೆ ನೋಡಿದ್ದೀವಿ. ಚಲನೆ ಅಂದರೆ ಏನು, ಚಲನೆಗೆ ಉದಾಹರಣೆಗಳೇನು, ಚಲನೆಯಲ್ಲಿ ಎಷ್ಟು ವಿಧಗಳು, ಮುಖ್ಯವಾದ 3 ವಿಧಗಳು. ಒಂದನೇದಾಗಿ ಸರಳರೇಖಾ ಚಲನೆ, ಎರಡನೇದು ವೃತ್ತಾಕಾರ ಚಲನೆ, ಮೂರನೇದು ಒಂದು ಆಂದೋಲನ ಚಲನೆ ಅಂತ ಹೇಳ್ಬಿಟ್ಟು ಈ ರೀತಿ 3 ರೀತಿ ಚಲನೆ ನೋಡಿದ್ದೀವಿ. ಆ ಸರಳರೇಖಾ ಚಲನೆ ಹೇಳುವಾಗ ಯಾವುದೇ ಒಂದು ಚಲನೆ ಒಂದು ರೇಖೆಯಲ್ಲಿ ಚಲಿಸ್ತಾ ಇದ್ದರೆ ಅದಕ್ಕೆ ಸರಳರೇಖಾ ಚಲನೆ ಅಂತ ಕರೀತಾರೆ. ಆಗ ನಿಮಗೆ ಬಾಸ್ಕೆಟ್ ಬಾಲ್ ಬಗ್ಗೆ ಉದಾಹರಣೆ ಕೊಟ್ಟೆ. ಬಾಸ್ಕೆಟ್ ಬಾಲ್ ಆ ಒಂದು ಕೋರ್ಟ್ ಅಡಿಬೇಕಾದ್ರೆ ಒಂದು ಪಟ್ಟಿ ಇಟ್ಕೊಳ್ತೀವಿ, ಅಳತೆ ಪಟ್ಟಿ. ಅದನ್ನು ಇಂಗ್ಲೀಷಲ್ಲಿ ಟೇಪ್ ಅಂತ ಕರೀತಾರೆ, ಮೆಷರಿಂಗ್ ಟೇಪ್. ಆ ಟೇಪ್ ಇಟ್ಕೊಂಡು ಅದರ ಉದ್ದ ಎಷ್ಟು ಅಗಲ ಎಷ್ಟು ಅಂತ ನೋಡ್ತೀವಿ, ಆ ಒಂದು ಮಾರ್ಕಿಂಗ್ ಎಲ್ಲ ಮಾಡ್ತೀವಿ ಅಲ್ವಾ. ಅದಕ್ಕೇನಂತಾರೆ, ಪ್ರಮಾಣ ಅಂತ ಹೇಳ್ತಾರೆ. ಈ ಬಾಸ್ಕೆಟ್ ಬಾಲನ್ನು ಇಡೀ ಕೋರ್ಟನ್ನು ನಮ್ಮ ಬುಕ್ಕಲ್ಲಿ ಅಥವಾ ಪೇಪರಲ್ಲಿ ಬಿಡಿಸೋಕ್ಕಾಗಲ್ಲ. ಅದನ್ನು ಪೇಪರಲ್ಲಿ ಬಿಡಿಸ್ಬೇಕಾದ್ರೆ ಅದನ್ನು ಸೈಜ್ ತಗೊಂಡು ಇಷ್ಟು 1 ಮೀಟರ್ ಅಂದರೆ ಇಷ್ಟ ಅಂತೇಳಿ ಲೆಕ್ಕ ತೊಗೊಂಡು ಮಾಡೋದು. ಅದಕ್ಕೆ ಸಂಖ್ಯಾ ಮೌಲ್ಯ ಈಸಿಕೊಂಡು ಪ್ರಮಾಣ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಒಂದು ವಾಹನದ ಬಗ್ಗೆ ಹೇಳಿದೆ, ವಾಹನ ದೂರ ಅದರ ಬಗ್ಗೆ ಹೇಳ್ತಾ ಇದೆ. ಇಲ್ಲಿ ಇನ್ನೊಂದು ವಿಷಯ ನಾವು ನಿನ್ನೆ ನೋಡಿರತಕ್ಕಂಥದ್ದು ಒಂದು ವಸ್ತು ಚಲಿಸುವ ದೂರ ಮತ್ತು ಸ್ಥಾನಪಲ್ಲಟ ಅಂತ 2. ಸ್ಥಾನಪಲ್ಲಟ ಅಂದರೆ ಕನಿಷ್ಠ ದೂರ, 2 ಬಿಂದುಗಳು ನಡುವಿರುವಂಥ ಕನಿಷ್ಠ ದೂರಕ್ಕೆ ಸ್ಥಾನಪಲ್ಲಟ ಅಂತ ಕರೀತಾರೆ. ಚಲಿಸುವ ಒಟ್ಟು ದೂರಕ್ಕೆ ಚಲಿಸುವ ದೂರ ಅಂತ ಕರೀತಾರೆ. ಉದಾಹರಣೆಗೆ ಸರಳರೇಖಾ ಚಲನೆ ಉದಾಹರಣೆ ತಗೊಂಡಾಗ ಒಂದು ವಾಹನ ಓ ಎಂಬ ಬಿಂದು, ಇದಕ್ಕೆ ಮೂಲ ಬಿಂದು ಅಂತ ಕರೀತಾರೆ. ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ನಿಂದ ಹೈವೇಲಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ಹೈವೇಲಿ ಹೋಗ್ತಾ ಇರುವಾಗ ಮಧ್ಯೆಯಲ್ಲಿ ಬೇರೆ ಬೇರೆ ಊರುಗಳು ಬರ್ತವೆ. ಸಿ ಅಂತ ಒಂದು ಊರು, ಬಿ ಅಂತ ಒಂದು ಊರು, ಎ ಎಂಬ ದೊಡ್ಡ ಊರು. ಅಲ್ಲಿ ಹೋಗಬೇಕಾಗತ್ತೆ. ಓನಿಂದ ಎಗೆ ದೂರ 60 ಕಿಲೋಮೀಟರ್ ಅಂತ ತಿಳ್ಕೊಳ್ಳುವ. 60 ಕಿಲೋಮೀಟ್ರು ಆದರೆ ಇದರ ಚಲಿಸಿದ ದೂರ ಎಷ್ಟು ಅಂತ ಕೇಳಿದಾಗ ಓನಿಂದ ಎಗೆ 60 ಆಗುತ್ತೆ. ಓ ಎ ಇಸ್ ಈಕ್ವಲ್ ಟು 60 ಕಿಲೋಮೀಟ್ರು ಅಂತ ಬರೀತೇವೆ. ಓ ಎನಿಂದ ವಾಪಸ್ ಬರಲಿಕ್ಕೆ ಅಂದರೆ ಓ ಎ ಪ್ಲಸ್ ಎ ಓ ಅಂದರೆ ಉದಾಹರಣೆಗೆ ಬೆಂಗಳೂರು ಅಂತ ತಿಳ್ಕೊಂಡ್ರೆ, ಚಿಕ್ಕಬಳ್ಳಾಪುರ ಅಂತ ತಿಳ್ಕೊಂಡ್ರೆ, ಬೆಂಗಳೂರಿಗೆ ವಾಪಸ್ ಬರೋದು. ಆ 2 ಸೇರಿಸಿದಾಗ 60 + 60 ಒಟ್ಟು 120 ಕಿಲೋಮೀಟ್ರ್ ಆಗುತ್ತೆ. ಹೋಗಿ ಬರೋಕ್ಕೆ ಚಲಿಸುವ ದೂರ ಎಷ್ಟು ಅಂದರೆ 120 ಕಿಲೋಮೀಟ್ರ್ ಅಂತ ಹೇಳ್ತೀವಿ. ಅದು ಸ್ಥಾನಪಲ್ಲಟ ಎಷ್ಟು ಅಂತ ಕೇಳಿದರೆ ಇಲ್ಲಿ 0 ಅಂತ ಬರಿತೀವಿ. ಯಾಕೆ? ಅದು ಹೊರಟದ್ದು ಅಲ್ಲಿಗೆ, ಬಂದದ್ದು ಅಲ್ಲಿಗೆ. ಸೊ ಅದರಿಂದ ಸ್ಥಾನಪಲ್ಲಟವನ್ನು 0 ಅಂತ ಬರಿತೀವಿ. ಹಾಗೆ ಇನ್ನು ಒಂದು ಊರು, ಈಗ ಸಿ ಅಂತ ಒಂದು ಊರಿದೆ. ಆ ಸಿ ಎಂಬ ಊರಿಗೆ ಇಲ್ಲಿ ಹೋಗಿ ಬರಲಿಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿದಾಗ ಆ ಸಿ ಎಂಬ ಊರು ಎಲ್ಲಿದೆ, ಓ ಎ ಹೋಗೋ ದೂರ ಪ್ಲಸ್ ಎ ಸಿ ಒಟ್ಟು ಸೇರಿಸಿದಾಗ ಎಷ್ಟಾಗುತ್ತೆ, ಓ ಎ ಅಂದರೆ 60, ಎ ಸಿ ಅಂದರೆ 60 - 25 35 ಆಗುತ್ತೆ. ಸೊ 95 ಕಿಲೋಮೀಟ್ರ್ ಆಗುತ್ತೆ. ಸೊ ಚಲಿಸಿದ ದೂರ ಈಸ್ ಈಕ್ವಲ್ ಟು 95 ಕಿಲೋಮೀಟ್ರ್ ಆಗುತ್ತೆ. ಯಾವುದು? ಸಿ ಎಂಬ ಊರಿಗೆ. ಸ್ಥಾನಪಲ್ಲಟ ಎಷ್ಟು ಅಂತ ಕೇಳಿದಾಗ ಇಲ್ಲಿ ಸ್ಥಾನಪಲ್ಲಟ ಎಷ್ಟಾಗುತ್ತೆ, ಓನಿಂದ ಸಿಗಿರೋ ದೂರ ಒಂದು 25 ಕಿಲೋಮೀಟ್ರ್ ಆಗುತ್ತೆ, ಕನಿಷ್ಠ ದೂರ. ಹಾಗೆ ಬಿ ಎಂಬ ಊರು ತಗೊಂಡಾಗ ಹೋಗಿ ಬರಲಿಕ್ಕೆ ಒಟ್ಟು, ಸೊ ಬಿ ಎಂಬ ಊರು ಓ ಎ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು ಓ ಎ ಅಂದರೆ 60, ಎ ಬಿ ಅಂದರೆ ಅಲ್ಲಿಂದ ಇಲ್ಲಿಗೆ 25, 85 ಕಿಲೋಮೀಟ್ರ್ ಆಗುತ್ತೆ.
ಸ್ಥಾನಪಲ್ಲಟ ಕೇಳಿದಾಗ ಒ ಬಿ ಬರಿಬೇಕಾಗತ್ತೆ. ಸೊ ಒ ಬಿ ಅಂದರೆ ಎಷ್ಟಾಗುತ್ತೆ? 30 ಕಿಲೋಮೀಟ್ರ್. ಸೊ ವ್ಯತ್ಯಾಸ ನೋಡ್ಕೊಳ್ಳಿ. ಸ್ಥಾನಪಲ್ಲಟ ಅಂದರೆ ಅತ್ಯಂತ ಕನಿಷ್ಠ ದೂರ ಅಂತ, ಚಲಿಸಿದ ದೂರ ಅಂದರೆ ಒಟ್ಟು ಎಷ್ಟು ದೂರ ಆಗುತ್ತೆ ಅಂತ ಹೇಳಿದ ಹಾಕುವಂಥದ್ದು. ಸೊ ಇದು ನಾವು ನಿನ್ನೆ ದಿವಸ ಸರಳ ರೇಖಾ ಚಲನೆ ಬಗ್ಗೆ ನಾವು ಒಂದು ತಿಳ್ಕೊಂಡಂಥ ಒಂದು ವಿಷಯ. ಇವತ್ತಿನ ದಿವಸ ಅದರ ಆಧಾರದಲ್ಲಿ ನಾವು ಇನ್ನೊಂದು ವಿಷಯ ನೋಡಿದ್ವಿ, ಏಕರೂಪ ಚಲನೆ ಅಂತ ನೋಡಿದ್ವಿ. ಏಕರೂಪ ಚಲನೆ ಅಂದ್ರೇನು? ಸಮಾನ ಕಾಲದಲ್ಲಿ ಸಮಾನ ದೂರ ಹೋಗೋದು. ನಾನು ನಿಮಗೆ ಹೈವೇ ಬಗ್ಗೆ ಹೇಳಿದೆ. ಸಮಾನ ಕಾಲದಲ್ಲಿ ಸಮಾನ ದೂರ ಹೋದಾಗ ಅದಕ್ಕೆ ಏಕರೂಪ ಚಲನೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಕೂಡ ನಾವು ನಿನ್ನ ನೋಡೇ ಆಗಿದೆ. ಹೈವೇಯಲ್ಲಿ ಕಾರು ಹೋಗುವಂಥದ್ದು ಅಂತ ಹೇಳಿದೆ. ಒಂದು ಉದಾಹರಣೆ ಕೊಡೋದಾದರೆ, ಒಂದು ವೆಹಿಕಲ್ 9 ಗಂಟೆ ಹೊರಟು ನಿಂತ್ಕೊಳ್ಳಿ. 2 ವೆಹಿಕಲ್ ಇದ್ದಾವೆ, ಎ ಮತ್ತು ಬಿ ಅಂತ 2 ವೆಹಿಕಲ್ಲು. ಉದಾಹರಣೆಗೆ ಈಗ ಒಂದು ಊರಿಂದ ಹೊರಟಿದ್ದಾವೆ, ಬೆಂಗಳೂರಿಂದ ಹೊರಟಿದೆ ಅಂತ ಇಟ್ಕೊಳ್ಳಿ. ಬೆಂಗಳೂರಿಂದ ಹೊರಟಿದೆ, ಬೆಳಗ್ಗೆ 9:15 ಗಂಟೆ ಹೊರಟಿದೆ ಅಂತ ಇಟ್ಕೊಳ್ಳಿ. ಸ್ಟಾರ್ಟಿಂಗು ಇದು ಮೀಟರ್ ಪರ್ ಸೆಕೆಂಡ್. ಸ್ಟಾರ್ಟಿಂಗ್ 9:15 ಗಂಟೆ ಹೊರಡುವಾಗ ಅದರ ವೇಗ ಸಾಮಾನ್ಯ 25 ಅಂತ ಇಟ್ಕೊಳ್ಳಿ. 0 ಇರುತ್ತೆ, 0 ಸ್ಟಾರ್ಟ್ ಆದ ಕೂಡಲೇ ಒಂದು 25 ಮೀಟ್ರ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆಮೇಲೆ 10 ಗಂಟೆ ಬಂದಾಗ ಅದು ಒಂದು 40 ಮೀಟ್ರ್ ಹೋಗ್ತಂತ ಇಟ್ಕೊಳ್ಳ. 10:15 ಬಂದಾಗ 55 ಹೋಗ್ತಂತ ಇಟ್ಕೊಳ್ಳುವ. ಹೀಗೆ. ಆದರೆ ಇಲ್ಲಿ 25, ಇಲ್ಲಿ 37, ಇಲ್ಲಿ 60, ಹೀಗೆ. ಇಲ್ಲೇನಾಗ್ತದೆ? ಸಮಾನ ಕಾಲದಲ್ಲಿ ಸಮಾನ ದೂರವನ್ನು ಕ್ರಮಿಸ್ತದೆ ಇದು. ಇಲ್ಲಿ ಸಮಾನ ಕಾಲದಲ್ಲಿ ಅಸಮಾನ ದೂರವನ್ನು ಕ್ರಮಿಸ್ತದೆ, ಅಸಮಾನ ದೂರವನ್ನು ಕ್ರಮಿಸ್ತದೆ. ಆದ್ದರಿಂದಾಗಿ ಇದೇನಂತಾರೆ, ಇದಕ್ಕೆ ಸಮರೂಪ ಚಲನೆ ಅಂತ ಕರೀತಾರೆ. ಸಮಾನ ಕಾಲದಲ್ಲಿ ಸಮಾನ ದೂರ ಕ್ರಮಿಸಿದಾಗ ಅದಕ್ಕೆ ಏಕರೂಪ ಚಲನೆ ಅಥವಾ ಸಮರೂಪ ಚಲನೆ ಅಂತ ಕರೀತಾರೆ. ಇಲ್ಲಿ ಸಮಾನ ಕಾಲದಲ್ಲಿ ಬೇರೆ ಬೇರೆ ಮಾಡೋದ್ರಿಂದ ಏಕರೂಪವಲ್ಲದ ಚಲನೆ ಅಂತ ಕರೀತಾರೆ. ಏಕರೂಪವಲ್ಲದ ಚಲನೆಯಲ್ಲಿ ಸಮಾನ ಕಾಲದಲ್ಲಿ ಬೇರೆ ಬೇರೆ ದೂರಗಳು ಬರ್ತವೆ. ಸೊ ಆ ವ್ಯತ್ಯಾಸ ನೋಡ್ಕೊಳ್ಳಿ. ಇದನ್ನು ಕೂಡ ನಾವು ನಿನ್ನೆ ನೋಡಿಯಾಗಿದೆ. ಆಮೇಲೆ ಇವತ್ತಿನ ದಿವಸ ಇದರ ಆಧಾರದಲ್ಲಿ ಚಲನೆಯ ಬಗ್ಗೆ ಹೇಳೋದಾದರೆ ಇನ್ನೊಂದು ಭಾಳ ಮುಖ್ಯವಾದ 2 ವಿಷಯಗಳಿದ್ದಾವೆ. ಈಗ ನಿಮ್ಮಲ್ಲಿ ಹೆಚ್ಚಿನವರು ವೆಹಿಕಲ್ ಓಡಿಸ್ತಾ ಇದ್ದೀರಾ? ನೀವು ವೆಹಿಕಲ್ ಓಡಿಸೋಂಗಿಲ್ಲ, ಸೈಕಲ್ ಓಡಿಸ್ಬೋದಷ್ಟೇ. ಎತ್ತಿನ ಗಾಡಿ, ಸೈಕಲ್ ಓಡಿಸ್ಬೋದು, ಅದು ಹೆಚ್ಚಿನ ವೆಹಿಕಲ್ ಓಡಿಸೋಂಗಿಲ್ಲ. ಆದರೆ ಕೆಲವರು ಓಡಿಸ್ತಿರ್ತಾರೆ, ಮುಖ್ಯವಾಗಿ 2 ವೀಲರ್ಸ್ ಓಡಿಸ್ತೀರ. ಆ 2 ವೀಲರ್ಸ್ ಓಡಿಸುವಾಗ ಅಲ್ಲಿ ಒಂದು ಸ್ಪೀಡ್ ಅಂತ ಒಂದು ಪದ ಉಪಯೋಗಿಸ್ತೀವಿ. ನಾನು ಸ್ಪೀಡ್ ಜಾಸ್ತಿ ಆಯಿತು, ಸ್ಪೀಡ್ ಕಡಿಮೆ ಆಯಿತು ಅಂತ. ಸೊ ಆಗ ಸ್ಪೀಡ್ ಅಂದ್ರೇನು? ಸ್ಪೀಡ್ ಅಥವಾ ಜವ ಅಂತ ಕರೀತಾರೆ. ನಾನು ಇವತ್ತು ಗಾಡಿನ ಭಾರಿ ಸ್ಪೀಡ್ ಓಡಿಸ್ಬಿಟ್ಟೆ. ಉದಾಹರಣೆಗೆ ನಿಮಗೆ ಈ ಚಿತ್ರ ನೋಡ್ಬೋದು, ಅಲ್ಲಿ ಒಂದು ಬೌಲಿಂಗ್ ಮಾಡುವಂಥದ್ದು. ಆ ಬೌಲಿಂಗ್ ಮಾಡೋ ಸ್ಪೀಡನ್ನು ನಾವು ಇಷ್ಟು km/h ಅಂತ ಹೇಳ್ತಾರೆ, ಇಷ್ಟು m/s ಅಥವಾ ಇಷ್ಟು km/h ಅಂತ ಹೇಳ್ತಾರೆ. ಸೊ ಸ್ಪೀಡ್ ಅಂದ್ರೇನು? ಏಕಮಾನ ಕಾಲದಲ್ಲಿ ಒಂದು ಕಾಯು ಚಲಿಸುವ ದೂರ. ಏಕಮಾನ ಕಾಲದಲ್ಲಿ ಒಂದು ಕಾಯು ಚಲಿಸುವ ದೂರ. ಕಾಯ ಅಂದರೆ ವಸ್ತು, ಒಂದು ವಾಹನ ಆಗ್ಬೋದು, ಒಬ್ಬ ವ್ಯಕ್ತಿ ಆಗ್ಬೋದು, ಹಕ್ಕಿಗಳು ಆಗ್ಬೋದು. ಅದಕ್ಕೆ ನಿರ್ದಿಷ್ಟ ದಿಕ್ಕಿರೋದಿಲ್ಲ. ಇದನ್ನು ಅಳೆಯುವ ಮಾನ ಯಾವುದು? ಅಂತಾರಾಷ್ಟ್ರೀಯ ಮಾನ ಮೀಟರ್ ಅಂತ ಹೇಳ್ತಾರೆ. ಸೊ m/s ಅಂತಾರೆ.
ಅದು ಬರೆಯುವಾಗ ms⁻⁻1 ಅಂತ ಬರೀತಾರೆ. ಸೊ ಜವ ಸ್ಪೀಡ್ ಅಂದರೆ s=d/t. ಡಿ ಅಂದರೆ ಚಲಿಸಿದ ದೂರ, ಟಿ ಅಂದರೆ ಕಾಲ. ಸೊ ಏಕಮಾನ ಕಾಲ ಅಂದ್ರೇನು? ಒಂದು ನಿರ್ದಿಷ್ಟ ಕಾಲದಲ್ಲಿ ಒಂದು ವಸ್ತುವು ಚಲಿಸುವ ದೂರ. ನೀವೆಲ್ಲ ಕ್ರಿಕೆಟ್ ಹೆಚ್ಚಿನ ಆಟ ಆಡ್ತೀರ. ಕ್ರಿಕೆಟ್ನಲ್ಲಿ ನಿಮಗೆಲ್ಲ ಫೇಮಸ್ ಬ್ಯಾಟ್ಸ್ಮನ್ನು ಬೌಲರ್ ಎಲ್ಲ ಗೊತ್ತಿರುತ್ತೆ. ಆ ಬೌಲರ್ನ ಆ ಒಂದು ಬಾಲ್ ಇದೆ ವೇಗ ಇದೆಯಲ್ಲ, ಅದನ್ನು ಸ್ಪೀಡ್ ಅಂತ ಕರಿತೇವೆ. ಅಲ್ಲಿ ಆ ವೇಗ ಕೆಲವು ಬೌಲರ್ಸು ಬೌಲಿಂಗ್ ತಗೊಂಡಾಗ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅವರಿಗೆ ಸ್ಪೀಡ್ ಬೌಲರ್ಸ್ ಅಂತ ಕರೀತಾರೆ. ಇನ್ನು ಕೆಲವರು ತುಂಬ ಸ್ಪಿನ್ ಮಾಡ್ತಾರೆ ಬೌಲಿಂಗನ್ನು, ಇನ್ನು ಕೆಲವರು ಗೂಗ್ಲಿ ಅಂತ ಮಾಡ್ತಾರೆ. ಇದರಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿದೆ, ನಮಗಿಂತ ಹೆಚ್ಚಾಗಿ ಚೆನ್ನಾಗಿ ಗೊತ್ತಿದೆ. ಹಾಗೆ ಅಲ್ಲಿ ಸ್ಪೀಡ್ ಅಂತ ಉಪಯೋಗಿಸ್ತೀವಿ. ಇನ್ನು ವೆಹಿಕಲ್ ಆದರೆ, ನಿಮ್ಮ ಒಂದು ಕಾರು ಅಥವಾ ಬಸ್ಸು ಮತ್ತು ಏನು ವೆಹಿಕಲ್ ಆದರೆ ಆವಾಗ ಒಂದು ಉಪಕರಣ ಉಪಯೋಗಿಸ್ತಾರೆ, ಅದಕ್ಕೆ ಸ್ಪೀಡೋಮೀಟರ್ ಅಂತ ಕರೀತಾರೆ. ಸ್ಪೀಡೋಮೀಟರ್ ನೀವೆಲ್ಲರೂ ನೋಡಿರ್ತೀರ. ನಿಮ್ಮ ಕಾರೊಳಗೆ ಒಂದು ವೃತ್ತಾಕಾರ ಇದಿರುತ್ತೆ, ಅದರೊಳಗೆ ಸ್ಪೀಡ್ ಮಾರ್ಕ್ ಮಾಡಿರ್ತಾರೆ. 0ಇಂದ 200-250 ಇರ್ತದೆ. ಕೆಲವು ಬೆಸ್ಟ್ ವೆಹಿಕಲ್ಸ್ 250 ಕಿಲೋಮೀಟ್ರ್ ಹೋಗ್ತವೆ ಸ್ಪೀಡು. ಸೊ ಅಲ್ಲಿ ಸ್ಪೀಡೋಮೀಟ್ರ್ ಅಂತ ತೋರಿಸ್ತದೆ, ಎಷ್ಟು ಹೋಗಿದೆ ಅಂತ ಹೇಳಿಬಿಟ್ಟು ತೋರಿಸುತ್ತೆ. ಸೊ ಈ ಥರ ಇದೆಲ್ಲ ವೆಹಿಕಲ್ಸಲ್ಲಿ ಕೂಡ ಇರುತ್ತೆ. ಸೊ ನಮಗೆ ಗೊತ್ತಿರಬೇಕು. ಅಫ್ಕೋರ್ಸ್ ಹೈವೇಲಿ ಸ್ವಲ್ಪ ಜೋರಾಗಿ ಓಡಿಸಿದ್ರೆ ಪರವಾಗಿಲ್ಲ, ಅದು ಹಳ್ಳಿಯಲ್ಲಿ ಹೋಗುವಾಗ ಕಡಿಮೆ ತೋರಿಸ್ಬೇಕಾಗತ್ತೆ. ಸ್ಪೀಡೋಮೀಟರ್ ಅಂತ ಕರೀತಾರೆ. ಆ ಸ್ಪೀಡೋಮೀಟರ್ ಏನು ಮಾಡ್ತದೆ, ನಿಮ್ಮ ವಾಹನ ಯಾವ ವೇಗದಲ್ಲಿ ಯಾವ ಜಗದಲ್ಲಿ ಹೋಗ್ತಾ ಇದೆ ಅಂತ ತೋರಿಸುತ್ತೆ. ಹಾಗಾಗಿ ಈ ಸ್ಪೀಡ್ ಎಂಬುದು ಭಾಳ ಮುಖ್ಯವಾಗಿ ನಾವು ಹೆಚ್ಚಾಗಿ ಉಪಯೋಗಿಸುವಂಥ ಒಂದು ವಿಧಾನ. ಆಮೇಲೆ ಲಿಮಿಟ್ ಅಂತಿರುತ್ತೆ, ಕೆಲವು ವೆಹಿಕಲ್ಸಿಗೆ ಸ್ಪೀಡ್ ಲಿಮಿಟ್ ಅಂತಿರುತ್ತೆ. ಆ ಲಿಮಿಟ್ಗಿಂತ ಜಾಸ್ತಿ ಅವರು ಹೊಡೆಯೋಂಗೇ ಇಲ್ಲ. ಅದನ್ನು ಅವರು ಆ ಬ್ರೇಕಲ್ಲಿ ಕಂಟ್ರೋಲ್ ಮಾಡಿಬಿಡ್ತಾರೆ, ಕ್ಲಚ್ಚಲ್ಲಿ ಕಂಟ್ರೋಲ್ ಮಾಡಿಬಿಟ್ಟಿರ್ತಾರೆ. ಇನ್ನೊಂದು ಈ ವೇಗ ಈ ಜವ ಏನಿದೆ ಅದರಲ್ಲಿ ದಿಕ್ಕು ತೋರಿಸೋದಿಲ್ಲ. ಸೊ ದಿಕ್ಕನ್ನು ತೋರಿಸುವಂಥ ಒಂದು ಜವ ಇದ್ದರೆ ಅದಕ್ಕೆ ವೇಗ ಅಂತ ಹೇಳ್ತಾರೆ. ನಿಜವಾದ ಸ್ಪೀಡ್ ನೀವು ಹೇಳುವಂಥದ್ದು ಈ ವೇಗ, ಹಾಗೆ ಇಂಗ್ಲೀಷಲ್ಲಿ ವೆಲಾಸಿಟಿ ಅಂತ ಕರೀತಾರೆ. ವೆಲಾಸಿಟಿ ಅಂದ್ರೇನು? ಏಕಮಾನ ಕಾಲದಲ್ಲಿ ಒಂದು ಕಾಯದ ಸ್ಥಾನಪಲ್ಲಟ. ಅಲ್ಲಿ ಹೇಳಿದ್ದು ಚಲಿಸಿದ ದೂರ, ಇಲ್ಲಿ ಹೇಳಿದ್ದು ಸ್ಥಾನಪಲ್ಲಟ. ಅದು ಸೂತ್ರ ಒಂದೇ, v=d/t. ಇದು ಕೂಡ ಮಾನ ಕೂಡ ಒಂದೇ, ಮೀಟರ್/ಸೆಕೆಂಡ್ ಅಂತಾರಾಷ್ಟ್ರೀಯ ಮಾನ. ಇನ್ನು ದೊಡ್ಡ ಮಾನ ಬಂದು km/h, ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ. ಈ ವೆಹಿಕಲ್ ಹೇಳುವಾಗ ಎಷ್ಟು ಓಡುತ್ತೀರಿ ಗಾಡಿ ಅಂತ ಕೇಳ್ತಾರೆ. ನಮ್ಮ ಗಾಡಿ 60 ಓಡುತ್ತೆ, 80 ಓಡುತ್ತೆ ಅಂತ. 80 ಓಡುತ್ತೆ ಅಂದ್ರೇನು? 1 ಗಂಟೆಗೆ 80 ಕಿಲೋಮೀಟ್ರಷ್ಟು ಓಡಿಸ್ಲಿಕ್ಕಾಗುತ್ತೆ ಅಂತ. ಸೊ ಕಿಲೋಮೀಟರ್ ಪ್ರತಿ ಗಂಟೆಗೆ ಇದು ದೊಡ್ಡ ಮಾನ. ಅದು ಅಂತಾರಾಷ್ಟ್ರೀಯ ಮಾನ ಮೀಟರ್/ಸೆಕೆಂಡ್ ಅಂತ ಹೇಳ್ತಾರೆ. ಬರೆಯುವಾಗ ಹೀಗೆ ಅದನ್ನು ಪರ್/ಸೆಕೆಂಡನ್ನು -1 ಅಂತ ಬರಿತೀವಿ. ಪರ್/ಸೆಕೆಂಡನ್ನು -1 ಅಂತ, ಘಾತಾಂಕ ರೂಪ ಬರೆಯುವಾಗ -1 ಅಂತ ಬರಿತೀವಿ. ಸೊ ವೇಗ ಅಂದ್ರೇನು? ಏಕಮಾನ ಕಾಲದಲ್ಲಿ ಒಂದು ಕಾಯದ ಸ್ಥಾನಪಲ್ಲಟ. ಇದಕ್ಕೆ ವ್ಯತ್ಯಾಸ ಏನು? ಇದಕ್ಕೆ ದಿಕ್ಕಿಲ್ಲ, ಇದಕ್ಕೆ ದಿಕ್ಕಿರುತ್ತೆ. ಉದಾಹರಣೆ, ವಿಮಾನ ಹೇಳುವಾಗ ದಿಕ್ಕು ಅಂತ ಹೇಳ್ತೀವಿ. ಈಗ ಬೆಂಗಳೂರಿಂದ ಚೆನ್ನೈಗೆ ಹೋಗ್ತಾ ಇದೆ ವಿಮಾನ, ಅದೇ ಪೂರ್ವ ಕಡೆ ಹೋಗ್ತಾ ಇದೆ. ಅದೇ ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇದ್ದಾಗ ಪಶ್ಚಿಮ ಕಡೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ದಿಕ್ಕಿರುತ್ತೆ. ಆಗ ಅದನ್ನು ವೇಗ ಅಂತ ಕರೀತಾರೆ. ಸೊ ಅದನ್ನು ಇಂಗ್ಲೀಷಲ್ಲಿ ವೆಲಾಸಿಟಿ ಅಂತ ಕರೀತಾರೆ. ಅದರ ಚಿಹ್ನೆ ಬಂದು ವಿ ಅಂತ. v=d/t ಅಂದರೆ ಮೀಟರ್/ಸೆಕೆಂಡ್ ಅಥವಾ km/s ಅಂತ ಬರಿತೀವಿ. ಈಗ ಒಂದೆರಡು ಸಮಸ್ಯೆ ಅಥವಾ ಉದಾಹರಣೆ ನೋಡೋಣ, ಲೆಕ್ಕಗಳನ್ನು ಸಾಲ್ವ್ ಮಾಡೋಣ. ಉದಾಹರಣೆ 1ನೇ ಲೆಕ್ಕ.
ಒಂದು ಕಾಯವು 16 ಮೀಟರ್ ದೂರವನ್ನು 4 ಸೆಕೆಂಡಲ್ಲಿ ಚಲಿಸುತ್ತೆ ಮತ್ತು 16 ಮೀಟರ್ ದೂರವನ್ನು 2 ಸೆಕೆಂಡ್ ಚಲಿಸುತ್ತೆ. ಇನ್ನೊಂದು ಸರಾಸರಿ ಜವ ಅಂತ ಬರುತ್ತೆ. ನಿಮಗೆ ಈ ಪದ ಚೆನ್ನಾಗಿ ಗೊತ್ತಿದೆ, ಸರಾಸರಿ, ಎವರೇಜ್. ಸರಾಸರಿ ಜವ ಅಂದರೆ 2 ಜವಗಳ ಮೊತ್ತಕ್ಕೆ 2ರಿಂದ ಭಾಗಿಸೋದು. ಒಟ್ಟು ಜವಗಳ ಮೊತ್ತವನ್ನು 2 ಭಾಗಿಸೋದಕ್ಕೆ ಸರಾಸರಿ ಜವ ಅಂತ ಹೇಳ್ತಾರೆ. ನೀವು ಮಾರ್ಕ್ಸ್ ತೊಗೊಂಡ್ರೆ ಕನ್ನಡದಲ್ಲಿ ಒಂದಿಷ್ಟು ಮಾರ್ಕು, ಇಂಗ್ಲೀಷಲ್ಲಿ ಇಷ್ಟು, ಮ್ಯಾಥ್ಸಲ್ಲಿ ಇಷ್ಟು, ಸೈನ್ಸಲ್ಲಿ ಇಷ್ಟು ಎಲ್ಲ ಒಟ್ಟು ಕೂಡಿಸಿ ಸಬ್ಜೆಕ್ಟಿಂದ ಭಾಗಿಸ್ತೀವಿ. ಅದಕ್ಕೆ ಒಂದು ಎವರೇಜ್ ಮಾರ್ಕ್ ಅಂತ ಕರಿತೀವಿ. ಸರಾಸರಿ ಮಾರ್ಕ್ ಎಷ್ಟು ಅಂತ ಬರಿತೀವಿ, ಹೌದಲ್ಲ? ಹಾಗೆ ಇನ್ನು ರನ್ ರೇಟ್ ಬರೆಯುವಾಗಲೂ ಕೂಡ ಹಾಗೆ ಎಷ್ಟು ಎವರೇಜ್ ಇದೆ ಅಂತ ಹೇಳ್ಬಿಟ್ಟು, ಎವರೇಜ್ ಎಷ್ಟಿದೆ, ರನ್ ರೇಟ್ ಎಷ್ಟು ಎವರೇಜ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಹಾಗೆ ಇಲ್ಲಿ ಸರಾಸರಿ ಜವ ಅಂದರೆ ಒಟ್ಟು ಜವಕ್ಕೆ ಒಟ್ಟು ಕಾಲನ್ನು ಭಾಗಿಸ್ಬೇಕು. ಒಟ್ಟು ಚಲಿಸಿದ ದೂರಕ್ಕೆ ಒಟ್ಟು ತೆಗೆದುಕೊಳ್ಳುವ ಕಾಲ ಒಂದು ಭಾಗಿಸ್ಬೇಕು. ಆವಾಗ ಅದು ಸರಾಸರಿ ಜವವನ್ನು ತೋರಿಸುತ್ತೆ. ಉದಾಹರಣೆ, ಈ ಲೆಕ್ಕದಲ್ಲಿ ಒಂದು ಲೆಕ್ಕ ಇದೆ. ಒಂದು ಕಾಯು 16 ಮೀಟರ್ ದೂರವನ್ನು 4 ಸೆಕೆಂಡ್ ಚಲಿಸುತ್ತದೆ ಫಸ್ಟು. ಸೊ ಇದು ಅರ್ಥ ಆಯ್ತಲ್ಲ? ಜವಕ್ಕೂ ವೇಗಕ್ಕೂ ವ್ಯತ್ಯಾಸ, ಮುಖ್ಯವಾದ ವ್ಯತ್ಯಾಸ. ಇಲ್ಲಿ ದಿಕ್ಕಿರೋದಿಲ್ಲ, ಇಲ್ಲಿ ದಿಕ್ಕಿರುತ್ತೆ. ಇದು ಚಲಿಸಿದ ದೂರ ತೋರಿಸುತ್ತೆ, ಇದು ಸ್ಥಾನ ಪಲ್ಲಟ ತೋರಿಸುತ್ತೆ. ಸೊ ಅದು ನೋಡ್ಕೊಳ್ಳಿ. ಆಮೇಲೆ ವ್ಯಾವಹಾರಿಕವಾಗಿ ನಾವೆಲ್ಲ ಸ್ಪೀಡ್ ಅಂತ ಉಪಯೋಗಿಸ್ತೀವಿ, ಯಾಕೆಂದರೆ ಸಾಮಾನ್ಯ ದಿಕ್ಕಿಟ್ಕೊಳ್ಳೋದಿಲ್ಲ. ಸೊ ದಿಕ್ಕಿಟ್ಕೊಂಡು ಮಾಡಿದಾಗ ಆಗ ಅದಕ್ಕೆ ವೇಗ ಅಂತ ಕರೀತಾರೆ. ಮಕ್ಕಳು ಪಾಠ ಕಲಿಯುವಾಗ ಹಾಗೆ ಕೆಲವು ಸ್ಪೀಡ್ ಇರ್ತಾರೆ. ಸರ್ ಏನು ಇಷ್ಟು ನಿಧಾನ ಮಾಡ್ತೀರಾ, ಸ್ಪೀಡ್ ಮಾಡಿ ಸರ್, ತುಂಬ ಸ್ಲೋ ಹೇಳ್ತೀರಾ ಅಂತ ಕೆಲವರು ಹೇಳ್ತಾರೆ. ಕೆಲವು ಏನು ಸರ್ ಇಷ್ಟು ಸ್ಪೀಡ್ ಹೋಗ್ತೀರಾ, ನಮ್ಗೆ ಗೊತ್ತೇ ಆಗಲ್ಲ, ಸ್ವಲ್ಪ ನಿಧಾನ ಹೇಳಿ ಸರ್, ಇನ್ನೊಮ್ಮೆ ಹೇಳಿ ಸರ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಒಂದೇ ಥರ ಇರೋದಿಲ್ಲ. 5 ಬೆರಳು ಇದ್ದಾಗೆ 5 ಬೆರಳುಗಳು ಒಂದೇ ಥರ ಇರೋದಿಲ್ಲ. ಒಂದೇ ಕೈ ಬೆರಳುಗಳಾದರೂ ಕೂಡ ಅದರ ಸೈಜ್ ಹೆಚ್ಚಿಗೆ. ಹಾಗೆ ಭಗವಂತ ಸೃಷ್ಟಿಯಲ್ಲಿ ಜನಗಳು, ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರೆ. ಹಾಗೆ ಬೌಲರ್ಸ್ ಯಾವ ಥರ ಬೇರೆ ಬೇರೆ ಇರ್ತಾರೆ, ವೆಹಿಕಲ್ಸ್ ಬೇರೆ ಬೇರೆ ಇರ್ತದೆ, ಬಿಡೋರು ವ್ಯತ್ಯಾಸ ಇರುತ್ತೆ, ಹೀಗೆಲ್ಲ ಇರುತ್ತೆ. ಸೊ ಈ ಲೆಕ್ಕ ನೋಡಿ, ಒಂದು ಕಾಯ ಇದೆ, ಕಾಯವನ್ನು ಒಂದು ವೆಹಿಕಲ್ ಅಂತ ತಿಳ್ಕೊಳ್ಳುವ. 16 ಮೀಟರ್ ದೂರವನ್ನು 4 ಸೆಕೆಂಡಲ್ಲಿ ಚಲಿಸುತ್ತೆ, ಮತ್ತು 16 ಮೀಟರ್ 2 ಸೆಕೆಂಡ್ ಚಲಿಸುತ್ತೆ. ಸೊ ಸರಾಸರಿ ಜವ ಎಷ್ಟು ಅಂತ ಕೇಳ್ತಿದ್ದಾರೆ. ಆ್ಯಾವ್ರೇಜ್ ಸ್ಪೀಡ್ ಅಂತಾರೆ. ಒಟ್ಟು ಚಲಿಸಿದ ದೂರ ಪ್ಲಸ್ ತೆಗೆದುಕೊಳ್ಳುವ ಒಟ್ಟು ಕಾಲ. ಫಸ್ಟು ಅದೇನು ಮಾಡ್ತದೆ, ಫಸ್ಟು 16 ಮೀಟ್ರು, ಸೆಕೆಂಡು 16 ಮೀಟ್ರು, ಆಮೇಲೆ ಫಸ್ಟ್ 16 ಮೀಟ್ರ್ ಹೋಗುವಾಗ 4 ಸೆಕೆಂಡ್ ತೊಗೊಂಡಿದೆ, ಸೆಕೆಂಡ್ 2 ಸೆಕೆಂಡ್ ತೊಗೊಂಡಿದೆ. ಸೊ ಸರಾಸರಿ ಜವ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ 16ಕ್ಕೆ 16 ಕೂಡಿಸಿ ಎಷ್ಟಾಗುತ್ತೆ, 32. 4ಕ್ಕೆ 2 ಕೂಡಿಸಿ 6. ಸೊ 6 5 30, 20, 6 3 18, 2 20, 5.33. ಮಾನ ಏನು, ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್, ms to the power of -1. ಇದು ಸರಾಸರಿ ಜವ ಅಂತ. ಒಟ್ಟು ದೂರ ಈ ಎರಡೇ ವೆಹಿಕಲ್ ಅಂತಲ್ಲ, 2 ಅಂತಲ್ಲ, ಎಷ್ಟು ಬೇಕಾ ತೊಗೋಬೋದು, 10 ತೊಗೋಬೋದು, 15 ತೊಗೋಬೋದು, ಎಲ್ಲ ಮಾಡ್ಬೋದು. ಇನ್ನು ಇದೇ ಥರ ನಮಗೆ ಸರಾಸರಿ ವೇಗ ಅಂತ ಬರುತ್ತೆ. ಸರಾಸರಿ ವೇಗ, ಸರಾಸರಿ ವೇಗ ಅಂದ್ರೇನು, ಆರಂಭ ವೇಗ ಅಂತಿಮ ವೇಗ.
ಬೈ ಟು, ಯು ಪ್ಲಸ್ ವಿ ಬೈ ಟು. ಆರಂಭ ವೇಗನ ಯು ಅಂತ ಕರೀತಾರೆ, ಅಂತಿಮ ವೇಗನ ವಿ ಅಂತ ಕರೀತಾರೆ. ಎರಡರಿಂದ ಭಾಗಿಸ್ಬೇಕು. ಇದಕ್ಕೆ ಸರಾಸರಿ ವೇಗ ಅಂತ ಕರೀತಾರೆ. ಯಾವುದೇ ವೆಹಿಕಲಿಗೆ, ಉದಾಹರಣೆಗೆ ಟ್ರೈನ್ ತಗೊಳ್ಳಿ. ಟ್ರೈನ್ ಎಷ್ಟು ಜನ ಹೋಗಿದ್ರೆ ಟ್ರೈನಲ್ಲಿ? ಹೆಚ್ಚಿನವ್ರು ಹೋಗಿರ್ತೀರ ಟ್ರೈನ್ನಲ್ಲಿ. ಸ್ಟಾರ್ಟಿಂಗ್ನಲ್ಲಿ ಏನಾಗುತ್ತೆ, ಅದು ಸ್ಟೇಷನಿಗೆ ಬಂದಾಗ 0 ಇರುತ್ತೆ. ಆ ವಿಸಿಲ್ ಊದಿದ ತಕ್ಷಣ ನಿಧಾನ ಹೋಗೋಕ್ಕೆ ಶುರು ಮಾಡುತ್ತೆ. ಸೊ ಅದು ಏನಾಗ್ತದೆ, ವೇಗ ಜಾಸ್ತಿ 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 ಮಾಡ್ತಾ ಹೋಗಿ ಒಂದು ಸಲ ಹೈಯೆಸ್ಟ್ ವೇಗ ಬರುತ್ತೆ. ಎಲ್ಲಿವರೆಗೆ? ನೆಕ್ಸ್ಟ್ ಸ್ಟೇಷನ್ ಬರುವಾಗ ಅಥವಾ ಲೆವೆಲ್ ಕ್ರಾಸಿಂಗ್ ಬಂದಾಗ ಏನಾಗುತ್ತೆ, ಕಮ್ಮಿ ಆಗ್ತಾ ಬರುತ್ತೆ, ಕೊನೆ ನಿಂತೇ ಹೋಗುತ್ತೆ. ಸೊ ಅಲ್ಲಿ ವೇಗ ಒಂದು ಸಲ ಹೆಚ್ಚಾಗುತ್ತೆ, ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಕೊನೆಗೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈ ಥರ ವೇಗ ಹೆಚ್ಚಾಗ್ತಾ ಹೋಗಿ ಒಂದು ಅಂತಿಮ ವೇಗ ಬಂದು ಕೊನೆಗೆ ಶೂನ್ಯ ಆಗ್ತಾ ಹೋಗುತ್ತೆ. ಈ ಥರ ವೇಗ ಹೆಚ್ಚಾಗ್ತಾ ಹೋಗೋದಕ್ಕೆ ಏನಂತಾರೆ, ವೇಗೋತ್ಕರ್ಷ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಆಕ್ಸಲರೇಷನ್ ಅಂತ ಕರೀತಾರೆ. ವೇಗೋತ್ಕರ್ಷ, ಆಕ್ಸಲರೇಷನ್. ಏನು ಆಕ್ಸಲರೇಷನ್ ಅಂದರೆ? ವೇಗದಲ್ಲಿ ಉಂಟಾಗುವ ಹೆಚ್ಚಳ. ಏಕಮಾನ ಕಾಲದಲ್ಲಿ ಒಂದು ವಸ್ತುವಿನ ವೇಗದಲ್ಲಿ ಉಂಟಾಗುವ ಹೆಚ್ಚಳಕ್ಕೆ ವೇಗೋತ್ಕರ್ಷ ಅಂತ ಕರೀತಾರೆ. ಬಾಯಲ್ಲಿ ಹೇಳ್ತಾ ಬರಿಬೇಕು. ಆವಾಗೇನಾಗುತ್ತೆ, ಅದು ಚೆನ್ನಾಗಿ ನೆನಪಿರುತ್ತೆ. ಒಂದು 4 ಸಲ ಹೇಳಬೇಕಾಗುತ್ತೆ. ಹೆಚ್ಚಳ. ನನಗೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಕೊಟ್ಟೆ, ರೈಲು ಅಂತ ಹೇಳಿದೆ. ಆ ರೈಲು ಅಂತ ಹೇಳಿದಾಗ ಆರಂಭದಲ್ಲಿ ಕಮ್ಮಿ ಇರುತ್ತೆ, 0 ಇರುತ್ತೆ, ಬರ್ತಾ ಬರ್ತಾ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ಹೆಚ್ಚಳ ಅಂತ ಹೆಸರು. ಸೊ ಆ ಥರ ಹೆಚ್ಚಾಗ್ತಾ ಹೋಗುತ್ತೆ. ಅಲ್ಲಿ ಆ ಹೆಚ್ಚಾಗಬೇಕಾದ್ರೆ ಏನಾಗುತ್ತೆ, ನಾವು ಏನು ಸ್ಟಾರ್ಟಿಂಗ್ ಇರ್ತೇವೆ ಅದಕ್ಕೆ ಆರಂಭ ವೇಗ ಅಂತ ಕರೀತಾರೆ. ಅದನ್ನು ಯು ಅಂತ ಕರೀತಾರೆ. ಆರಂಭ ವೇಗ ಮಾನ ಯಾವುದು? ಮೀಟರ್ ಪರ್ ಸೆಕೆಂಡ್. ಅಂತಿಮ ವೇಗ ಅಂತ ಬರುತ್ತೆ, ಅದನ್ನು ವಿ ಅಂತ ಕರೀತಾರೆ. ಯಾವುದೇ ವೇಗ ಹೆಚ್ಚಾಗುತ್ತೆ ಕಡಿಮೆ ಆಗಲಿಕ್ಕೆ ಕಾಲ ಬೇಕಾಗುತ್ತೆ. ಕಾಲವನ್ನು ಟಿ ಅಂತ ಕರೆದರೆ ಟಿ ಸೆಕೆಂಡ್ಗಳು. ಸೊ ವೇಗೋತ್ಕರ್ಷ ಅಂದರೆ ಏನರ್ಥ? ಎ ಅಂತ ಕರೀತಾರೆ ಅದನ್ನು, ಚಿಹ್ನೆ. ವೇಗೋತ್ಕರ್ಷ ಇಂಗ್ಲೀಷಲ್ಲಿ ಆಕ್ಸಲರೇಷನ್ ಅಂತ ಕರೀತಾರೆ. ವೇಗೋತ್ಕರ್ಷ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಂತ. ಇದು ಬಹಳ ಮುಖ್ಯವಾದ ಒಂದು ಚಲನೆಯ ಸೂತ್ರ. ಅದನ್ನೇ ಇನ್ನೊಂದು ರೀತಿ ಹೀಗೆ ಬರೀಬೋದು, ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಇದು ಒಂದು ಚಲನೆಯ ಸೂತ್ರ. ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಅಥವಾ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಯಾವ ಮಾನ ಇದಕ್ಕೆ ಅಂತ ಕೇಳಿದರೆ, ವೇಗದ ದರ, ಮೇಲಿದು ವೇಗ. ಸೊ ಮೀಟರ್ ಪರ್ ಸೆಕೆಂಡ್, ಅದು ಸೆಕೆಂಡ್ ಸ್ಕ್ವೇರ್ ಅಂತ ಬರಿತೀವಿ. ಅಥವಾ ಇಂಗ್ಲೀಷಲ್ಲಿ MS ಟು ದ ಪವರ್ ಆಫ್ -2 ಅಂತ ಬರಿತೀವಿ. -2 ಒಂದು ಅರ್ಥ ಏನು? ಕೆಳಗಡೆ ಇದೆ ಅಂತ ಅರ್ಥ. -2 ಸೆಕೆಂಡ್ ಸ್ಕ್ವೇರ್ ಅಂತಿದ್ರೆ MS ಟು ದ ಪವರ್ ಆಫ್ -2. ಸೊ ವೇಗೋತ್ಕರ್ಷ ಬಗ್ಗೆ ಆಯಿತು. ಸರ್ ವೇಗೋತ್ಕರ್ಷ ಹೇಳಿದ್ದೀರಿ, ವೇಗ ಕಮ್ಮಿ ಆದರೆ ಏನು ಹೇಳ್ತಾರೆ? ಕಮ್ಮಿ ಆದರೆ ಅದಕ್ಕೇನಂತಾರೆ? ವೇಗಾಪಕರ್ಷ ಅಂತ ಕರೀತಾರೆ. ವೇಗ, ಉದಾಹರಣೆ ಸ್ಟೇಷನ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಟ್ರೈನ್ ಫಾಸ್ಟಾಗಿ ಹೋಗ್ತಾ ಇತ್ತು. ನೆಕ್ಸ್ಟ್ ಸ್ಟೇಷನ್ ಬರ್ತಾ ಇರುವಾಗ ಎಲ್ಲರೂ ಕೂಡ ರೆಡಿ ಆಗ್ತಾ ಇರ್ತಾರೆ, ಇಳಿಯೋರು, ನಮ್ಮ ಸ್ಟೇಷನ್ ಬಂತು ಅಂತ. ಹೌದಾ ಇಲ್ಲ? ಆವಾಗ ಏನಾಗ್ತದೆ? ವೇಗ ಕಡಿಮೆ ಆಗ್ತಾ ಬರುತ್ತೆ. ಆಗ ಅದನ್ನು ಏನಂತಾರೆ? ವೇಗಾಪಕರ್ಷ ಅಂತ ಕರೀತಾರೆ. ಅಥವಾ
ಋಣವೇಗೋತ್ಕರ್ಷ ಅಂತ ಕರೀತಾರೆ. ವೇಗಾಪಕರ್ಷ ಇಂಗ್ಲೀಷಲ್ಲಿ ರಿಟಾರ್ಡೇಷನ್ ಅಂತಾರೆ. ವೇಗಾಪಕರ್ಷ ಅಂತ ಕರೀತಾರೆ. ಇನ್ನೊಂದು ಹೆಸರು ಋಣ ವೇಗೋತ್ಕರ್ಷ. ರಿಟಾರ್ಡೇಷನ್. ಹಾಗಂದ್ರೇನು? ಏಕಮಾನ ಕಾಲದಲ್ಲಿ ಒಂದು ವಸ್ತುವಿನ ವೇಗದಲ್ಲಿ ಉಂಟಾಗುವ ಇಳಿತ. ವೇಗದಲ್ಲಿ ಉಂಟಾಗುವ ಇಳಿತ. ಉದಾಹರಣೆಗೆ ಈಗ ಒಂದು ಟ್ರೈನು 80 ಕಿಲೋಮೀಟ್ರ್ ವೇಗದಲ್ಲಿ ಹೋಗ್ತಾ ಇತ್ತು, ಸೂಪರ್ ಫಾಸ್ಟ್. 120 ಹೋಗೋದು ಇದ್ದಾವೆ. ಆ ಸ್ಪೀಡಲ್ಲಿ ಹೋಗ್ತಾ 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 ಏನಾಗುತ್ತೆ, ಸ್ಟೇಷನ್ ಬರ್ತದೆ ಅಂತ ಹೇಳಿದಾಗ 80 ಇದು 60 ಬರುತ್ತೆ, 40ಕ್ಕೆ ಬರುತ್ತೆ, 20ಕ್ಕೆ ಬರುತ್ತೆ, 0 ಬರುತ್ತೆ. ಸೊ ಏನಾಗುತ್ತಾಗ ಇಳಿತ ಉಂಟಾಗತ್ತೆ. ಅದನ್ನ ಹೆಂಗೆ ಬರೀತಾರೆ? ಅದನ್ನ ಬರೆಯುವಾಗ -a ಅಂತ ಬರಿತೀವಿ. -a ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಆವಾಗ ಏನಾಗುತ್ತೆ, ಯು ಜಾಸ್ತಿ ಇರುತ್ತೆ, ವಿ ಕಡಿಮೆ ಇರುತ್ತೆ. ಆವಾಗ ಮೈನಸ್ ಅಂತ ಬರುತ್ತೆ. ಸೊ ಇವೆರಡು ವ್ಯತ್ಯಾಸ ನೋಡ್ಕೊಂಡ್ರಲ್ಲ. ಈಗ ಒಂದೆರಡು ಲೆಕ್ಕ ಮಾಡೋಣಂತೆ. ಲೆಕ್ಕ ಮಾಡೋಣ. ಅದಕ್ಕೋಸ್ಕರ ಮೊದಲು ಈ ಸೂತ್ರ ನೋಡ್ಕೊಳ್ಳಿ ಕರೆಕ್ಟಾಗಿ. ಜವ ಮತ್ತು ವೇಗ ವ್ಯತ್ಯಾಸ. ವೇಗೋತ್ಕರ್ಷ ವೇಗಾಪಕರ್ಷ ವ್ಯತ್ಯಾಸ. ವೇಗೋತ್ಕರ್ಷ ಅಂದ್ರೇನು? ವೇಗದಲ್ಲಿ ಉಂಟಾಗುವ ಹೆಚ್ಚಳ. ವೇಗಾಪಕರ್ಷ ಅಂದ್ರೇನು? ವೇಗದಲ್ಲಿ ಉಂಟಾಗುವ ಇಳಿತ. ಸೊ ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ. ಆಮೇಲೆ ಯಾವುದೇ ಒಂದು ಲೆಕ್ಕದಲ್ಲಿ ಕಿಲೋಮೀಟ್ರ್ ಕೊಟ್ಟರೆ ಅದನ್ನು ಮೀಟ್ರ್ ಮಾಡ್ಕೋಬೇಕು. ಗಂಟೆ ಕೊಟ್ಟರೆ ಅದನ್ನು ನಿಮಿಷ ಮಾಡಿಕೊಂಡು ನಿಮಿಷ ಸೆಕೆಂಡ್ ಮಾಡ್ಕೋಬೇಕು. ಈ ಎರಡು ಲೆಕ್ಕ ಮಾಡೋಣಂತೆ. ಲೆಕ್ಕ ಮಾಡೋ ಮೊದಲು ಈ ಸೂತ್ರನ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೂತ್ರ ಕಲ್ತ್ಕೊಳ್ಳಿ. ಈಗ ಇಂಥ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಲೆಕ್ಕ ಮಾಡೋಣ. ಅದು ಉದಾಹರಣೆಗೆ ಲೆಕ್ಕ ಬರ್ಕೊಂಡ್ರಾ? ಏಕರೂಪ ವೇಗೋತ್ಕರ್ಷದಿಂದ ರೈಲ್ವೆ ನಿಲ್ದಾಣದಿಂದ ಹೊರಟ ರೈಲು 10 ನಿಮಿಷದಲ್ಲಿ 40 ಕಿಲೋಮೀಟರ್ ವೇಗವನ್ನು ತಲುಪಿದರೆ ವೇಗೋತ್ಕರ್ಷ ಎಷ್ಟು ಅಂತ. ಸೊ ರೈಲು ಈ ಸ್ಟೇಷನಿಂದ ಹೊರಡುತ್ತೆ. ಅದಕ್ಕೇನಂತಾರೆ? ಆರಂಭ ವೇಗ ಅಂತ ಹೇಳ್ತಾರೆ. ಅದನ್ನು ಯು ಅಂತ ಕರೀತಾರೆ. ಅದು ನಮಗೆ ಕೊಡಬೇಕಂತಿಲ್ಲ, ಸ್ಟೇಷನ್ನಿಂದ ಹೊರಟದ್ದು ಅಂತ ಹೇಳಿದ್ದಾರೆ. ಸೊ ನಿಲ್ದಾಣ ಹೊರಟಾಗ ಯು ಅನ್ನು 0 ಅಂತ ಬರಿತೀವಿ. 0 ಮೀಟರ್ ಪರ್ ಸೆಕೆಂಡ್. ಆಮೇಲೆ ರೈಲು ಸ್ಪೀಡ್ ತಗೊಳ್ತಾ 10 ನಿಮಿಷ. ಸೊ ಕಾಲ ಟಿ ಅಂತ ಕರೀತಾರೆ. 10 ನಿಮಿಷ ಅಂತ ಕೊಟ್ಟಿದ್ದಾರೆ. ಒಂದು ನಿಮಿಷಕ್ಕೆ ಎಷ್ಟು ಸೆಕೆಂಡು? 60 ಸೆಕೆಂಡು. ಸೊ 60 × 10 ಎಷ್ಟಾಗುತ್ತೆ? 600 ಸೆಕೆಂಡ್ ಆಗುತ್ತೆ. ಯಾಕೆ ಸೆಕೆಂಡ್ ಮಾಡಬೇಕು? ಅಂತಾರಾಷ್ಟ್ರೀಯ ಮಾನ ಮೀಟರ್ ಪರ್ ಸೆಕೆಂಡ್ ಅಂತ. ಸೊ ಕಿಲೋಮೀಟರ್ ಕೊಟ್ಟಾಗ ಮೀಟರ್ ಪರ್ ಸೆಕೆಂಡ್ ಮಾಡಬೇಕು. ಸೊ ಅದು 10 ನಿಮಿಷ ಆಗುವಾಗ ಸ್ಪೀಡ್ ಪಿಕಪ್ ಮಾಡ್ತು ರೈಲು. ಅದಕ್ಕೆ ಅಂತಿಮ ವೇಗ ಅಂತಾರೆ, ವಿ ಅಂತ. ವಿ ಎಷ್ಟು ಕೊಟ್ಟಿದ್ದಾರೆ? 40 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಅದನ್ನು KMH ಅಂತ, ಅಂದರೆ ಕಿಲೋಮೀಟರ್ ಪರ್ ಅವರ್ ಅಂತ. ಅಂದರೆ ಎಷ್ಟಾಗುತ್ತೆ? 40. 1 ಕಿಲೋಮೀಟ್ರಿಗೆ ಎಷ್ಟು ಮೀಟ್ರು? 1000 ಮೀಟ್ರ್ ಅಲ್ವಾ? ಬೈ 60. 1 ಗಂಟೆ 60 ನಿಮಿಷ, 1 ನಿಮಿಷ 60 ಸೆಕೆಂಡು. ಈ ಥರ ಮಾಡ್ಕೋಬೇಕು. ಸೊ ಇಲ್ಲಿ ನಿಮ್ಗೆ ಗೊತ್ತಿರಬೇಕಾದೇನು? 1 ಕಿಲೋಮೀಟರ್ ದೂರ ಅಂದರೆ 1000 ಮೀಟರು. 1 ಗಂಟೆ ಅಂದರೆ 60 × 60 ಸೆಕೆಂಡ್ಗಳು, ಅಂದರೆ 3600 ಸೆಕೆಂಡ್ಗಳು. ಈ ವಿಷಯ ನಿಮ್ಗೆ ಗೊತ್ತಿರಬೇಕು. ಗೊತ್ತಿದ್ರೆ ಇದು ಮಾಡೋಕ್ಕೆ ಸುಲಭ ಆಗುತ್ತೆ. ಸೊ ಈಗ 0ಗೆ 0 ಕ್ಯಾನ್ಸಲ್ ಮಾಡಿ, ಈ 0ಗೆ 0 ಕ್ಯಾನ್ಸಲ್ ಮಾಡಿ, ಆಮೇಲೆ 2 3 6 2 50 2 3 6 2 2 ಆವಾಗ ಏನಾಯಿತು? 100/9. ಏನದು?
ಮೀಟರ್ ಪರ್ ಸೆಕೆಂಡ್. ಅಥವಾ ಅದನ್ನು ನಾವು ದಶಮಾಂಶ ಮಾಡಿದ್ರೆ 9, 11, 11.11 ಮೀಟರ್ ಪರ್ ಸೆಕೆಂಡ್. ಇವಾಗ ಅದನ್ನು ಇಲ್ಲಿ ಹಾಕಬೇಕು. ವೇಗೋತ್ಕರ್ಷ ಅಂತ ಕೇಳಿದ್ದಾರೆ. ಇಂಗ್ಲೀಷಲ್ಲಿ ಆಕ್ಸಲರೇಷನ್. ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ವಿ ಅಂದರೆ ಎಷ್ಟು? 11.11. ಯು ಅಂದರೆ 0. ಟಿ ಅಂದರೆ ಎಷ್ಟು? ಕಾಲ 600. ಸೊ 11.11 ಬೈ 600 ಮಾಡಿದಾಗ ಎಷ್ಟಾಗುತ್ತೆ? 0. ಇಲ್ಲಿ 111 ಹೋಗಲ್ಲ, 1111ರಲ್ಲಿ ಒಂದು ಸಲ ಹೋಗುತ್ತೆ. ಸೊ 0, 1, 600 ಮತ್ತು 500 ಉಳಿತದೆ. 500 ಉಳಿದ್ರೆ ಒಂದು, ಸೊ 0.01 ಇಟ್ಕೊಳ್ಳಿ ಸಾಕು. ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ವೇಗೋತ್ಕರ್ಷ. ಇದನ್ನು ಈ ಥರ ಕೂಡ ಮಾಡ್ಬೋದು. ಭಿನ್ನರಾಶಿ ರೂಪದಲ್ಲಿ 100/9 ಅಂತಿದೆಯಲ್ಲ, ಅದು ವಿ. ಆಮೇಲೆ ಇದು ಕಾಲ 600. ಆವಾಗ ನಿಮಗೆ 2 0 ಕ್ಯಾನ್ಸಲ್ ಆಗುತ್ತೆ. 1/54 ಅಂತ ಬರುತ್ತೆ. 1/54 ಅಂದರೆ ಸಾಮಾನ್ಯ ಅಷ್ಟೇ ಬರುತ್ತೆ. 0.01. ಒಂದಕ್ಕೆ ಏನು ಮಾಡಬೇಕು? 54ಇಂದ ಭಾಗಿಸ್ಬೇಕು. 10ರಲ್ಲಿ ಹೋಗಲ್ಲ, 100 ಆಗುತ್ತೆ. 100ರಲ್ಲಿ ಒಂದು ಸಲ ಹೋಗುತ್ತೆ, 54. ಆ ಥರ 0.01 ಅಂತ ಹಾಕೊಬೋದು. ಸೊ ಅಷ್ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾವುದೋ ಒಂದು ಮಾಡಿ ಸಾಕು, 2 ಮಾಡಬೇಕಂತಿಲ್ಲ. ಸೊ ಇದು ಒಂದು ಲೆಕ್ಕ. ಇನ್ನೊಂದು ಉದಾಹರಣೆ ನೋಡೋದಾದರೆ, ಇನ್ನೊಂದು ಲೆಕ್ಕ ಇದೇ ಥರದ್ದು ಇನ್ನೊಂದು ಲೆಕ್ಕ ನೋಡೋಣ. ಇದು ವೇಗಾಪಕರ್ಷದ ಬಗ್ಗೆ. ಬಸ್ಸು, ನೀವೆಲ್ಲ ಸ್ಕೂಲು ಬಸ್ಸು ಕೇಳಿದ್ದೀರಾ, ಬರ್ಕೊಂಡ್ರಲ್ಲ, ಉಜ್ಬಿಡ್ಲಾ? ಓಕೆನಾ? ಓಕೆ. ಈಗ ಬಸ್ಸು ಅಂತ ಒಂದು ಲೆಕ್ಕ ಇದೆ. ಸೊ ವೇಗೋತ್ಕರ್ಷ ಅರ್ಥ ಆಯ್ತಲ್ಲ? ವೇಗದಲ್ಲಿ ಉಂಟಾಗುವ ಹೆಚ್ಚಳ. ಅದನ್ನು ತಗೊಳ್ಳುವಾಗ ಏನು ಮಾಡಬೇಕು? ಏಕಮಾನ ತಗೋಬೇಕು. ಏಕಮಾನ ಕಾಲ ಅಥವಾ ಮೂಲಮಾನ ಕಾಲ ಅಥವಾ ಸ್ಟಾರ್ಟಿಂಗ್ ಅಂತ. ಅಲ್ಲಿ ಯಾವಾಗಲೂ ಕೂಡ ಸ್ಟಾರ್ಟಿಂಗ್ ಒಂದು ಬಸ್ ಸ್ಟೇಷನ್ ಅಥವಾ ರೈಲ್ವೆ ಸ್ಟೇಷನ್ ಕೊಟ್ಟಾಗ ಅದು 0 ಇರುತ್ತೆ. ನೋಡಿ ಇನ್ನೊಂದು ಲೆಕ್ಕ. ಒಂದು ಬಸ್ಸು 80 km/h ಜವವನ್ನು 5 ಸೆಕೆಂಡ್ಗಳಲ್ಲಿ, ಸೊ ಒಂದು ಬಸ್ ಹೊರಟಿದೆ. ಎರಡನೇ ಲೆಕ್ಕ. ಸೊ ಬಸ್ಸಿನ ಆರಂಭ ವೇಗ, ಅದನ್ನು ಯು ಅಂತ ಕರೀತಾರೆ. ಎಷ್ಟು? 80 km/h, kmh ಅಂತೇಳಿ. ಅಷ್ಟು ಆರಂಭವಾದ್ದು 5 ಸೆಕೆಂಡ್ಗಳಲ್ಲಿ. ಕಾಲ t = 5 ಸೆಕೆಂಡ್. 5 ಸೆಕೆಂಡ್ಗಳಲ್ಲಿ 60 km/h ಜವಕ್ಕೆ ಕಡಿಮೆ ಮಾಡಿದರೆ, ಸೊ ಅಂತಿಮ ವೇಗ ಅದನ್ನು ವಿ ಅಂತ ಕರೀತಾರೆ. ಸೊ 80 km ಸ್ಟಾರ್ಟಿಂಗಲ್ಲಿ ಹೈ ಸ್ಪೀಡಲ್ಲಿ ಹೊರಟಿತು. ಒಂದು ಸ್ವಲ್ಪ ಹೊತ್ತು ಹೋಗುವಾಗ ಸ್ಪೀಡ್ ಕಮ್ಮಿ ಆಯಿತು, ಯಾಕೆ ರೋಡು ಅಷ್ಟು ಚೆನ್ನಾಗಿರಲಿಲ್ಲೋ ಅಥವಾ ಏನೋ ತೊಂದರೆ ಆಯಿತು ಬಸ್ಸಿಗೆ. ಅದು 60ಕ್ಕೆ ಇಳೀತು. ಸೊ ಇಳಿಯೋದಕ್ಕೆ ಏನಂತಾರೆ? ಅಪಕರ್ಷಣೆ ಅಂತ ಕರೀತಾರೆ. ಹಾಗಾಗಿ ಬಸ್ಸಿನ ವೇಗ ಅಪಕರ್ಷ ಎಷ್ಟು ಅಂತ ಕೇಳ್ತಾರೆ. ಬಸ್ಸಿನ ವೇಗಾಪಕರ್ಷ ರಿಟಾರ್ಡೇಷನ್ ಅಂತಾರೆ, ಅಥವಾ ನೆಗೆಟಿವ್ ಆಕ್ಸಲರೇಷನ್ ಅಂತ ಕರೀತಾರೆ. ಅದು ಎಷ್ಟು ಅಂತ ಕೇಳ್ತಿದ್ದಾರೆ. ಉದಾಹರಣೆಗೆ ಅದೇ ಸೂತ್ರ ಹಾಕೋದು. ಇದು ಕೂಡ ಸೂತ್ರ ಒಂದೇ. ಎ = ವಿ ಮೈನಸ್ ಯು ಬೈ ಟಿ. ಆದರೆ ಯು ಬೆಲೆ ಜಾಸ್ತಿ ಇದೆ ಇಲ್ಲಿ. ಇವಾಗ ಗಂಟೆ ಕೊಟ್ಟಿದ್ದಾರೆ, km/ಗಂಟೆ ಅಂತ ಹೇಳ್ಬಿಟ್ಟು.
ಆ ಲೆಕ್ಕದಲ್ಲಿ ಮಾಡಿದ ಹಾಗೆ ಆ ಕಿಲೋಮೀಟ್ರನ್ನ ನಾನು ಮೀಟ್ರ್ ಮಾಡ್ಕೋಬೇಕು. ಹೇಗೆ ಮಾಡೋದು? 80 ಕಿಲೋಮೀಟ್ರ್ ಕೊಟ್ಟರೆ 80 ಇಂಟು 1 ಕಿಲೋಮೀಟ್ರಿಗೆ 1000 ಮೀಟರು ಬೈ 1 ಗಂಟೆಗೆ ಎಷ್ಟು ನಿಮಿಷ? 60 ಇಂಟು 60. ಅರ್ಥ ಆಗ್ತಾ ಇದೆಯಾ? ಆವಾಗೇನಾಗುತ್ತೆ? ಸಂಕ್ಷೇಪ ಮಾಡಿದರೆ 0 0 ಕ್ಯಾನ್ಸಲ್ಸ್, 0 0 ಕ್ಯಾನ್ಸಲ್ಸ್. ಆಮೇಲೆ ನಿಮಗೆ 2 3ಲಿ 2 50ಲಿ 2 1ಲಿ 2 3ಲಿ 2 50 2 4ಲಿ. ಸೊ 50 ಇಂಟು 4 200 ಬೈ 9 ಬರುತ್ತೆ. ಇಷ್ಟು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹಾಗೆ ಇದನ್ನು ಸಂಕ್ಷೇಪ ಮಾಡಿದಾಗ 60 ಇಂಟು 1000 ಬೈ 60 ಇಂಟು 60. ಯಾಕೆ 60 ಇಂಟು 60? ಗಂಟೆ ಕೊಟ್ಟಿದ್ದಾರೆ. ಗಂಟೆ ನಿಮಿಷ ಮಾಡಿಕೊಂಡು ನಿಮಿಷವನ್ನು ಸೆಕೆಂಡ್ ಮಾಡ್ಕೋಬೇಕು. ಸೊ 60 60 ಕ್ಯಾನ್ಸಲ್ ಆಗುತ್ತೆ, 0 0 ಕ್ಯಾನ್ಸಲ್ ಆಗುತ್ತೆ. ಸೊ 100 ಬೈ 6 ಅಂತ ಬರುತ್ತೆ. ಸೊ ವಿ ಮೈನಸ್ ಯು ಬೈ ಟಿ ಎಂದಾಗ ವಿ ಅಂದರೆ 100 ಬೈ 6. ಬೇಕಾದ್ರೆ ದಶಾಂಶ ಮಾಡ್ಕೊಳ್ಳೋಣ. 6 14 96 40 6 36 16.67 ಅಂತ ಇಟ್ಕೋಬೋದು ಮೀಟರ್ ಪರ್ ಸೆಕೆಂಡ್. ಸೊ 16.67 ಮೀಟರ್ ಪರ್ ಸೆಕೆಂಡ್ ಮೈನಸ್ ಯು ಜಾಸ್ತಿ ಆ್ಯಕ್ಚುಲಿ 9 2 18 2 20 9 2 18 22 ಮೀಟರ್ ಪರ್ ಸೆಕೆಂಡ್. ಸೊ ಅದನ್ನು ಕಳಿಬೇಕು. 22.22 ಬೈ ಟಿ. ಟಿ ಅಂದರೆ ಕಾಲ ಎಷ್ಟು? 5 ಸೆಕೆಂಡ್. ಸೆಕೆಂಡಾಗಿ ಕೊಟ್ಟಿದ್ದಾರೆ ಅವರು. ಸೊ ಇದು ಕಳೆದ್ರೆ ಎಷ್ಟು ಬರುತ್ತೆ? 22.22ರಿಂದ 16.67 ಕಳಿಬೇಕು. ದೊಡ್ಡ ಸಂಖ್ಯೆಯನ್ನು ಚಿಕ್ಕದು ಕಳಿಬೇಕಾಗುತ್ತದೆ. -5.55 ಬರುತ್ತೆ. ಸೊ -5.55 ಬೈ 5 ಅಂದಾಗ -1.11. ಯಾಕೆ ಬಂತು ಮೈನಸ್ಸು? ಯಾಕೆ ಬಂತು ಅಂದರೆ ಅದು ವೇಗಾಪಕರ್ಷ. ಸೊ ಅದನ್ನು ಕೊನೆಯ ಉತ್ತರ ಬರೀಬೇಕು. ವೇಗಾಪಕರ್ಷ ಈಸ್ ಈಕ್ವಲ್ ಟು -1.11 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದು ಉತ್ತರ. 1.11 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇಂಗ್ಲೀಷ್ ಇರಬೇಕಾದ್ರೆ ಹೀಗೆ ಬರಿಬೋದು. -1.1 ms to the power of -2. ಇದಕ್ಕೆ ವೇಗಾಪಕರ್ಷ ಅಂತಾರೆ, ಅಥವಾ ರಿಟಾರ್ಡೇಷನ್ ಅಂತಾರೆ, ಅಥವಾ ಡಿಸೆಲರೇಷನ್ ಅಂತಲೂ ಕರೀತಾರೆ. ಇನ್ನೊಂದು ನೀವು ಈ ವೇಗ ಬಗ್ಗೆ ಹೇಳುವಾಗ ನಿಮಗೆಲ್ಲ ಅನುಭವ ಬರುವಂಥದ್ದು. ಈ ಮಳೆಗಾಲದಲ್ಲಿ ಏನಾಗ್ತದೆ, ನಾವು ಪ್ರಕೃತಿಯಲ್ಲಿ ಹಲವಾರು ರೀತಿಯ ವಿದ್ಯಮಾನ ನೋಡ್ತೀವಿ. ಉದಾಹರಣೆಗೆ ಗುಡುಗು ಮತ್ತು ಮಿಂಚು ಅಂತ. ಗುಡುಗು ಹೇಗೆ ಉಂಟಾಗುತ್ತೆ ಎಂಬುದು ನಿಮ್ಮ ಮುಂದೆ ಕಲಿತಾರೆ, ಶಬ್ದ ಪಾಠದಲ್ಲಿದೆ. ಆ ಗುಡುಗು ಮತ್ತು ಮಿಂಚು ಎರಡು ಒಟ್ಟಿಗೆ ಆಗುತ್ತೆ. ಆದರೆ ಯಾವುದು ಮೊದಲು ಕಾಣಿಸುತ್ತೆ? ಮಿಂಚು ಮೊದಲು ಕಾಣಿಸುತ್ತೆ, ಗುಡುಗು ಮತ್ತೆ ಕೇಳಿಸುತ್ತೆ. ಬರ್ಕೊಂಡ್ರೆ ಇದು ಭಾಳ ವಿಶೇಷವಾದ ವಿದ್ಯಮಾನ. ನಮ್ಮ ಭೂಮಿಯಲ್ಲಿ ಈ ಥರ ಹಲವಾರು ವಿದ್ಯಮಾನಗಳು ನಡೀತವೆ. ಉದಾಹರಣೆಗೆ ಸಮುದ್ರದ ಏರಿಳಿತ, ಸೂರ್ಯೋದಯ, ಸೂರ್ಯಾಸ್ತಮಾನ, ಗುಡುಗುಗಳು, ಮಿಂಚು, ಸುನಾಮಿ, ಇವೆಲ್ಲ ಈ ಪ್ರಕೃತಿಯಲ್ಲಿ ನಡೆಯುವಂಥ ಇವೆಲ್ಲ ವಿದ್ಯಮಾನಗಳು ಅಥವಾ ಚಲನೆಗಳು. ಆ ಗುಡುಗು ಕೂಡ ಅಷ್ಟೇ, ನೀವು ನೋಡ್ಬೋದು ಒಂದೇ ಕಡೆ ಓಡ್ದಾಗ ಕಾಣಿಸುತ್ತೆ. ಆ ಮಿಂಚು ಕೆಲವೇ ತಕ್ಷಣ ಬಂದು ಹೋದಾಗ ಕಾಣಿಸುತ್ತೆ. ಸೊ ಇಲ್ಲಿ ವಿಶೇಷ ಏನಂದರೆ, ನಿಮ್ಮಲ್ಲೆಲ್ಲ ನೋಡಿರ್ತೀರ, ಕೆಲವು ಭಾಳ ಭಯ ಬೀಳುವೂ ಇದ್ದಾರೆ. ಈ ಗುಡುಗು ಎಂಬುದು ಶಬ್ದ ಕೇಳಿಸುತ್ತೆ, ಮಿಂಚು ಎಂಬುದು ಕಣ್ಣಿಗೆ ಕಾಣಿಸುತ್ತೆ. ಮಿಂಚು ಎಂಬುದು ಬೆಳಕಿನ ರೂಪ. ಸೊ ಬೆಳಕಿನ ವೇಗ ಎಷ್ಟು? ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಬೆಳಕಿನ ವೇಗ ವೆಲಾಸಿಟಿ ಆಫ್ ಲೈಟ್ ಅಂತಾರೆ. ಅದು 3 ಲಕ್ಷ ಕಿಲೋಮೀಟರ್
ಪ್ರತಿ ಸೆಕೆಂಡಿಗೆ, ಅಥವಾ 3 × 10⁸ ಮೀಟರ್ ಪರ್ ಸೆಕೆಂಡ್ ಬೆಳಕಿನ ವೇಗ. ಗುಡುಗು ಅಂದರೆ ಶಬ್ದದ ವೇಗ, ಅದು 346 ಮೀಟರ್ ಪರ್ ಸೆಕೆಂಡ್. ನೋಡಿ, ಇವೆರಡು ಒಟ್ಟಿಗೆ ಉಂಟಾದರೂ ಕೂಡ ನಮಗೆ ಕೇಳುವಾಗ ಏನಾಗುತ್ತೆ, ಗುಡುಗು ಮತ್ತೆ ಕೇಳಿಸುತ್ತೆ, ಮಿಂಚು ಮೊದಲು ಕಾಣಿಸುತ್ತೆ. ನೀವು ಒಂದು ಯಾವುದೋ ಡಿಜಿಟಲ್ ಒಂದು ಟೈಮರ್ ಅಂತಾರೆ, ಟಾಮೇನು ಇಟ್ಕೊಂಡು ಲೆಕ್ಕ ಹಾಕ್ಕೊಂಡ್ರೆ, ಉದಾಹರಣೆಗೆ ಮಿಂಚು ಕಾಣಿಸಿದ ತಕ್ಷಣ ಆ ಡಿಜಿಟಲ್ ಮೀಟರ್ನ ಒತ್ತಬೇಕು. ಆಮೇಲೆ ಸ್ವಲ್ಪ ಹೊತ್ತಿನ ಗುಡುಗು ಕೇಳಿಸುತ್ತೆ. ಎಷ್ಟು ಹೊತ್ತಿನಲ್ಲಿ ಕೇಳಿಸುತ್ತೆ ಅಂತ ನೋಡಿಕೊಂಡು ಅದರ ದೂರ ಲೆಕ್ಕ ಹಾಕ್ಬೋದು. ಮೋಡದ ದೂರ ಲೆಕ್ಕ ಹಾಕೋದು ಹೇಗೆ? ಇದು ಯಾಕೆ ಹೇಳಿದೆ ಅಂದರೆ ನಿಮ್ಮ ನಿತ್ಯ ಜೀವನದಲ್ಲಿ ಕಾಣುವಂಥ ಒಂದು ವಿದ್ಯಮಾನ ಇದು, ಡಿ ಅಂತ. ಡಿ ಎಂಬುದು ಹೇಗೆ ಹುಡುಕೋದು? ವೇಗಕ್ಕೆ ದೂರವನ್ನು ಗುಣಿಸ್ಬೇಕು, ವಿ ಇಂಟು ಟಿ. ಉದಾಹರಣೆಗೆ ಈಗ ಒಂದು ಗುಡುಗು 5 ಸೆಕೆಂಡ್ ನಂತರ ಕೇಳಿಸ್ತು ಅಂದಾಗ ಮೋಡ ದೂರ ಎಷ್ಟು ಅಂತ ಕೇಳ್ತಾರೆ. ಆಗ 1740 ಮೀಟರ್ ಅಥವಾ 1.77 ಕಿಲೋಮೀಟರ್. ಆ ಮೋಡ ಎಷ್ಟು ದೂರ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ಥರ ಲೆಕ್ಕ ಹಾಕ್ಬೋದು. ಯಾಕೆ ಹೇಳಿದೆ ಈ ಮಾತನ್ನು ಅಂದರೆ, ಹಾಗೆ ರನ್ನಿಂಗ್ ರೇಸಲ್ಲಿ ನೋಡ್ಬೋದು ನೀವು, ಅಲ್ಲಿ ಸ್ಟಾಪ್ ವಾಚ್ ಅಂತಿರುತ್ತೆ, ಅದು ಆನ್ ಮಾಡ್ತಾರೆ, ಆನ್ ದ ಮಾರ್ಕ್ ಗೋ ಅಂತ. ಆನ್ ಮಾಡಿದ ತಕ್ಷಣ ನೆಕ್ಸ್ಟು ಅವನು ಕಂಪ್ಲೀಟ್ ಮಾಡಿ ರೌಂಡ್ ಬಂದಾಗ ಸ್ಟಾಪ್ ಮಾಡ್ತಾರೆ. ಸೊ ಆರಂಭ ವೇಗ, ಅಂತಿಮ ವೇಗ ನೋಡಿಕೊಂಡು ಅದು ಎಷ್ಟು ಟೈಮ್ ತೊಗೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಹಾಗೆ ನಮಗೆ 2 ಊರುಗಳ ಮಧ್ಯೆ ದೂರ ಹುಡುಕಬೇಕಾದ್ರೂ ಕೂಡ ಅಷ್ಟೇ. ಉದಾಹರಣೆಗೆ ಈಗ ಭುವನೇಶ್ವರದಿಂದ ಡೆಲ್ಲಿಗೆ ಎಷ್ಟು ದೂರ ಅಂತ ಹೇಳಬೇಕಾದ್ರೆ ಅಲ್ಲಿ ಸ್ಟಾರ್ಟಿಂಗು ರೀಡಿಂಗ್ ನೋಡ್ತಾರೆ, ಎಂಡಿಂಗ್ ರೀಡಿಂಗ್ ನೋಡ್ತಾರೆ. ಆ ಎಂಡಿಂಗ್ ರೀಡಿಂಗಿಂದ ಸ್ಟಾರ್ಟಿಂಗ್ ರೀಡಿಂಗ್ ಕಳಿಬೇಕಾಗತ್ತೆ, ಅದು ದೂರ ತೋರಿಸುತ್ತೆ. ಹಾಗೆ ಉದಾಹರಣೆಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಎಷ್ಟು ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ರೀಡಿಂಗು, ಎಂಡಿಂಗ್ ರೀಡಿಂಗ್, ಅದು ಆಗಲೇ ಹೇಳಿದಾಗ ಓಡೋಮೀಟರ್ ಅಂತಾರೆ. ಆ ಓಡೋಮೀಟರ್ ರೀಡಿಂಗ್ ಲೆಕ್ಕ ತೋರಿಸುತ್ತೆ. ಅದು ಆ ಲೆಕ್ಕನ ಕಳೆದಾಗ ಏನಾಗುತ್ತೆ, ನಮಗೆ ಎಷ್ಟು ದೂರ ಅಂತ ಗೊತ್ತಾಗುತ್ತೆ. ಸೊ ದೂರ ಗೊತ್ತಾದಾಗ ಆ ದೂರನ ಉಪಯೋಗಿಸ್ಕೊಂಡು ಆ ವೇಗನ ಹಿಡ್ಕೊಂಡಾಗ ನಮಗೆ ಕಾಲ ಸಿಗುತ್ತೆ, ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ಥರ ನಾವೀಗ ಕಲಿತಂಥ ವಿಷಯಗಳು ಮುಖ್ಯವಾಗಿ ಇವತ್ತಿನ ದಿವಸ ಯಾವುದು, ಜವ ಮತ್ತು ವೇಗ, ಅದರ ವ್ಯತ್ಯಾಸ ಹೇಗೆ, ಅದು ಅಳಿಯೋದು ಹೇಗೆ ಅಂತ ನೋಡಿದ್ವಿ. ಇನ್ನೊಂದು ನೋಡಿದಂಥದ್ದು ವೇಗೋತ್ಕರ್ಷ ಮತ್ತು ವೇಗಾಪಕರ್ಷ. ಯಾವ ರೀತಿ ವೇಗ ಹೆಚ್ಚಾಗ್ತಾ ಹೋಗೋದು, ವೇಗ ಕಮ್ಮಿ ಆಗ್ತಾ ಬರೋದು ಅಂತ ಹೇಳ್ಬಿಟ್ಟು ನಾವು ನೋಡಿದ್ದೀವಿ ಅಲ್ವಾ. ಇವಾಗ ಇಲ್ಲಿ ಒಂದು 5 ಪ್ರಶ್ನೆಗೆ ಕೇಳಿದ್ದಾರೆ. ಈ ಪ್ರಶ್ನೆಗೆ ನೀವು ನಾಳೆ ಬರುವಾಗ ಉತ್ತರ ಮಾಡ್ಕೊಂಬರ್ಬೇಕು. ಪೇಜ್ ನಂಬರ್ 154ರಲ್ಲಿ 5 ಪ್ರಶ್ನೆಗಳಿದ್ದಾವೆ. ಆ 5 ಪ್ರಶ್ನೆಗೆ ಉತ್ತರನ ಬರ್ಕೊಂಬರ್ಬೇಕು. ಮತ್ತು ಈಗ ಏನು ಹೇಳಿದೆ ಡೆಫಿನೇಷನ್ಸು ಎಲ್ಲ ಕಲ್ತ್ಕೊಂಬರ್ಬೇಕು, ಸರಿನಾ? ಆಮೇಲೆ ಮಾನಗಳು ನೋಡ್ಕೊಳ್ಳಿ. ಈ ಫಿಸಿಕ್ಸಲ್ಲಿ ಮಾನಗಳು ಭಾಳ ಇಂಪಾರ್ಟೆಂಟು. ಮತ್ತು ಸೂತ್ರಗಳು ಇವಾಗಲೇ ಕಲ್ತಿರುವಂಥ 1ನೇ ಸೂತ್ರ A = V - U/T ಅಥವಾ V = U + AT. ನಾಳೆ ಕ್ಲಾಸ್ನಲ್ಲಿ ಇನ್ನೂ 2 ಸೂತ್ರಗಳನ್ನು ನೋಡೋಣಂತೆ. ಮತ್ತು ಈ ಒಂದು ವೇಗೋತ್ಕರ್ಷ ಮತ್ತು ವೇಗಾಪಕರ್ಷವನ್ನು ನಕ್ಷೆಯಲ್ಲಿ ಹೆಂಗೆ ತೋರಿಸೋದು ಅಂತ ನೋಡೋಣ. ಈ 5 ಹೋಮ್ವರ್ಕ್ ಏನಿದೆ ನಾಳೆ ದಿವಸ ಬರುವಾಗ ಮಾಡ್ಕೊಂಬರ್ಬೇಕು. ಯಾವುದಾದ್ರು ಗೊತ್ತಾಗದಿದ್ದರೆ ಅದನ್ನು ನಾಳೆ ಬೇಕಾದ್ರೆ ಸ್ವಲ್ಪ 5 ನಿಮಿಷ ಅದನ್ನು ಚರ್ಚೆ ಮಾಡೋಣಂತೆ. ಸೊ ಕ್ಲೀನಾಗಿ ಅದನ್ನು ಬರ್ಕೊಂಬನ್ನಿ, ಅಭ್ಯಾಸ ಮಾಡ್ಕೊಂಬನ್ನಿ, ಕಲ್ತ್ಕೊಂಬನ್ನಿ, ಸರಿನಾ? ಏನು ಡೌಟ್ ಇದೆಯಾ? ಎಸ್, ಏನೋ ಡೌಟ್ ಇದ್ದರೆ ನಾಳೆ ಕ್ಲಾಸಲ್ಲಿ ನಿಮಗೆ ಡೌಟಿಗೆ ಉತ್ತರ ಕೊಡ್ತೀವಿ. ಕರೆಕ್ಟಾಗಿ ಕಲ್ತ್ಕೊಂಬನ್ನಿ. ಪೇಜ್ 154ರಲ್ಲಿ ಈ ಲೆಕ್ಕಗಳನ್ನು ಮಾಡ್ಕೊಂಬನ್ನಿ. ಮತ್ತು ಸಂಬಂಧಪಟ್ಟಂಥ ಒಂದು ಟೆಕ್ಸ್ಟ್ ಮ್ಯಾಟ್ರ್ ಏನಿದೆ ಅದು ಓದ್ಕೊಂಬನ್ನಿ. ಇನ್ನು ನಿಮಗೆ ಕೆಲವು ಕೂಡ ಗೊತ್ತಿರ್ಬೋದು, ಈ ಥರ ಚಲನೆಗೆ ಸಂಬಂಧಪಟ್ಟಂಥ ಎಷ್ಟೋ ವಿಷಯಗಳು ನಿಮ್ಗೆ ಗೊತ್ತಿರುತ್ತೆ. ಅದನ್ನೆಲ್ಲ ನೀವು ಸಂಗ್ರಹ ಮಾಡ್ಕೊಂಬನ್ನಿ. ಫೋಟೋಸ್ ಇದ್ದರೆ ಫೋಟೋಸ್ ತೊಗೊಂಬನ್ನಿ. ಹಾಗೆ ಈಗ ರನ್ ರೇಟ್ ಅಂತಿರುತ್ತೆ ಕ್ರಿಕೆಟ್ನಲ್ಲಿ, ಸ್ಕೋರ್ ರನ್ ರೇಟೆಲ್ಲ ಇರ್ತದೆ, ಅದೆಲ್ಲ ನೀವು ನೋಡಿರ್ತೀರಿ. ನೀವು ಕ್ರಿಕೆಟ್ ಮ್ಯಾಚಲ್ಲಿ 2 ಟೀಮ್ಗಳದ ಆ ಒಂದು ರನ್ ರೇಟ್ ಕಂಪೇರ್ ಮಾಡ್ತಾರೆ, ಯಾವ ಥರ ಹೆಚ್ಚಾಗ್ತಾ ಹೋಗುತ್ತೆ ಅಂತ ತೋರಿಸ್ತಾ ಇರ್ತಾರೆ. ಈ ಥರ ನಿಮಗೆ ಎಷ್ಟೋ ವಿಷಯ ಗೊತ್ತಿರುತ್ತೆ. ಇದೆಲ್ಲ ಉದಾಹರಣೆಗಳನ್ನೆಲ್ಲ ನಾವು ಸಂಗ್ರಹ ಮಾಡ್ಕೊಂಬನ್ನಿ, ಸರಿನಾ? ಓಕೆ,
ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.